ಇದನ್ನು ತೋರಿಸಿದ್ರು ನೋಡಿ, ದಿನ ಹಿಂಗೆ ಇರುತ್ತೆ, ದೇವಸ್ಥಾನದಲ್ಲಿ ಬರುತ್ತೆ ಅಂದರೆ ನಾವು ಯಾರು ಇಲ್ಲದೆ ಹೋದಾಗ ಅದಲ್ಲಿ ಸರ್ಪಗಾವಲಾಗಿರುತ್ತೆ. ಅದಾದಮೇಲೆ ನಾವು ಬಂದರೆ ಪೂಜೆ ಗಂಟೆ ಶಬ್ದ ಈ ನಮ್ಗಳ ವಾಯ್ಸ್, ನಾವು ಬಂದ ತಕ್ಷಣವೇ ಪೂಜೆ ಗೀಜೆ ಎಲ್ಲ ಮಾಡಿ ಹೋಗಿ ಪೂಜೆ ಆದಮೇಲೆ ತಿರ್ಗಾ ಬಂದು ನೋಡಿ ಅದೇ ಜಾಗ ನನಗೆ ಮೈ ಜುಮ್ಮಂದಿದ್ದು. ಇದನ್ನು ತೋರಿಸಿ ಬನ್ನಿ ವಿನೋದ ನಿಮ್ಗೆ ಯಾಕೆ ನಿಜ ಹೇಳ್ತೀನಿ, ದಿನ ಯಾಕೆಂದರೆ ಇವರು ಆಲೇ ಒಂದು ಇದು ಎಷ್ಟೆಷ್ಟೋ ವಿಡಿಯೋಗಳು ಮಾಡೋರೆ, ಯಾವಾಗಲೂ ಬಂದು ಅಲ್ಲಿ ಮಲಗುತ್ತಂತೆ ಸರ್ಪ. ದೇವರ ಶಕ್ತಿ. ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ದೇಗುಲ ದರ್ಶನದಲ್ಲಿ 10 ಪವಾಡಗಳಿಂದಲೇ ಮನೆ ಮಾತಾಗಿರುವ ಪುಣ್ಯಕ್ಷೇತ್ರ ಮೈಸೂರು ಜಿಲ್ಲೆಯ ಬಿಳಿಕೆರೆ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ದೂರದ ಅರಣ್ಯ ಪ್ರದೇಶದಲ್ಲಿ ನೆಲೆಸಿರುವ ಭಕ್ತರ ಪಾಲಿನ ಆರಾಧ್ಯ ದೇವತೆ ಆದಿಶಕ್ತಿ ಜಗನ್ಮಾತೆ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ದೇವಾಲಯ. ಇನ್ನು ತಾಯಿಯ ಸನ್ನಿಧಾನಕ್ಕೆ ಕನ್ನಡ ಕಿರುತೆರೆಯ ಕಾಮಿಡಿ ಸ್ಟಾರ್ ಗಿಚ್ಚ ಗಿಲಿಗಿಲಿ ಖ್ಯಾತಿಯ ವಿನೋದ್ ಗೊಬ್ಬರಗಾಲ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದರು. ಮೈಸೂರು ಜಿಲ್ಲೆ ಬಿಳಿಕೆರೆ ಗ್ರಾಮದ ಸಮೀಪದಲ್ಲಿರ್ತಕ್ಕಂತಹ ಅರಣ್ಯ ಪ್ರದೇಶದಲ್ಲಿ ನೆಲೆಯಾಗಿರುವ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ಸನ್ನಿಧಾನದಲ್ಲಿ ನಾವಿದ್ದೇವೆ. ಬಹಳ ವಿಶೇಷವಾಗಿ ಇವತ್ತು ಈ ದಿನ ಈ ಒಂದು ತಾಯಿಯ ಸನ್ನಿಧಾನಕ್ಕೆ ದರ್ಶನವನ್ನು ಮಾಡೋದಕ್ಕೆ ಈಗಾಗಲೇ ಬಂದಿರತಕ್ಕಂಥವ್ರು ಕನ್ನಡ ಕಿರುತೆರೆಯ ಗಿಚ್ಚಗಿಲಿಗಿಲಿ ಖ್ಯಾತಿಯ ಕಾಮಿಡಿ ಸ್ಟಾರ್ ವಿನೋದ್ ಗೊಬ್ಬರಗಾಲ ಅವರು ತಾಯಿಯ ದರ್ಶನವನ್ನು ಈಗ ಮಾಡಿದ್ದಾರೆ. ಇಲ್ಲಿ ಬಂದಿಯಸ್ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ರೇಣುಕಾ ಯಲ್ಲಮ್ಮ ತಾಯಿಯ ಸನ್ನಿಧಾನಕ್ಕೆ ತಾವು ಬಂದಿದ್ದೀರಿ, ದರ್ಶನ ಮಾಡಿದ್ದೀರಾ. ಮೊದಲನೇದಾಗಿ ತಮಗೆ ಏನು ಅನಿಸುತ್ತೆ ಅಂತ? ಮೊದಲನೇದಾಗಿ ಅವರು ಹೇಳಿದ ಒಂದು ವಿಡಿಯೋ ತೋರಿಸಿದ್ರಲ್ಲ, ಸರ್ಪ ಸರ್ ಬಂದು ಯಾವಾಗಲೂ ಇಲ್ಲಿರುತ್ತೆ ಅಮಾಸೆ ಹುಣ್ಣಿಮೆ ಅಂದಾಗ, ಅದೊಂದು ಕ್ಯೂರಿಯಾಸಿಟಿ ನನಗೊಂಥರ ವೈಬ್ಸ್ ನೋಡಬೇಕು. ಯಾಕೆಂದರೆ ಇರೋ ತನಕ ದೇವಾಲಯಗಳನ್ನ ಸುತ್ತು ಎಷ್ಟು ಸುತ್ತಿದ್ರೂ ನಿನಗೆ ಒಳ್ಳೆಯದೇ ಆಗುತ್ತೆ ಹೊರತು ಕೆಟ್ಟದಂತೂ ಆಗೋಲ್ಲ. ದೇವ್ರು ಯಾವಾಗಲೂ ನೀನು ಕಾಪಾಡ್ತಾನೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ತಡಿ ಇಲ್ಲೇ ನಮ್ಮ ಚಿಕ್ಕಮ್ಮನ ಮನೆ ಎಲ್ಲ ಇಲ್ಲೇ ಇರೋದ್ರಿಂದ ಈ ಕಡೆ ಬಂದಾಗ ತಡಿ ಹೇಳಿದ್ರಲ್ಲ ನೋಡಬೇಕು ಅನ್ನಿಸ್ತು. ಸೊ ಬಿಳಿಕೆರೆಯಿಂದ 2 ಕಿಲೋಮೀಟ್ರು, ಅದೇ ಅದೊಂಚೂರು ದೂರ ಅನ್ಕೋಬೋದು ಅಷ್ಟೇ. ಬಟ್ ಆದರೆ ಇಲ್ಲಿಗೆ ಬಂದಮೇಲೆ ಎಷ್ಟು ಆಯಾಸ ಇದ್ದರೂ ಎಲ್ಲ ಹೋಗುತ್ತೆ. ಯಾಕಂದರೆ ಸುತ್ತ ಪರಿಸರ ನೋಡಿದ್ರೆ ಗೊತ್ತಾಗೋಗುತ್ತೆ. ಸಿಟಿಲಿ ಇದ್ದಿದ್ದು ಬರೀ ವಾಯುಮಾಲಿನ್ಯ. ಇಲ್ಲಿ ಬಂದರೆ ನವಿಲ್ ಸೌಂಡು ಅದು ಇದು ಕೇಳ್ಕೊಂಡು ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡ್ಕೊಂಡು ಹೋದ್ರೂ ಒಂಥರ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ಆ ದೇವಿ ದರ್ಶನ, ದೇವಿ ನೀವು ನೋಡಿ, ಸೊ ಆ ಸರ್ಪಗಾವಲಾಗಿ ನಿಂತಿರುವಂಥ ದೇವಿ ಒಂಥರ ಮೈ ಜುಮ್ ಅಂತೂ ಒಳ್ಳೆ ವೈಬ್ಸ್ ಇದೆ. ಬನ್ನಿ ದೇವಿ ದರ್ಶನ ಪಡೀರಿ ಅಂತ ಎಲ್ರಿಗೂ ಹೇಳ್ತೀನಿ. ಸರ್, ಈಗಾಗಲೇ ತಾವು ದರ್ಶನ ಪಡ್ಕೊಂಡಿದ್ದೀರಾ. ಈ ಮೂಲಕವಾಗಿ ಬರ್ತಕ್ಕಂಥ ಭಕ್ತರಿಗೆ, ಈಗ ಹೊಸದಾಗಿ ಬರ್ತಕ್ಕಂಥ ಭಕ್ತರಿಗೆ, ಮೊದಲನೇ ಬಾರಿಗೆ ಬರ್ತಕ್ಕಂಥ ಭಕ್ತರಿಗೆ ತಮ್ಮ ಮೂಲಕ ಏನು ಸಂದೇಶ ಕೊಡೋಕೆ ಬಯಸ್ತೀರಾ ಅಂತ? ಸಂದೇಶ ಅಂತೇನಿಲ್ಲ, ದೇವ್ರ ಕೃಪೆ, ದೇವ್ರ ಆಶೀರ್ವಾದ ಯಾವಾಗಲೂ ಎಲ್ಲರ ಮೇಲೆ ಇರಬೇಕು ಅನ್ನೋದೇ ನನ್ನ ಆಸೆ. ಸೊ ಹೊಸ ಭಕ್ತಾದಿಗಳು ಇಲ್ಲಿಗೆ ಅಂದರೆ ಭಕ್ತಾದಿಗಳು ಇಲ್ಲಿಗೆ ಬಂದರೆ ಹೊಸಬ್ರು ಹಳಬ್ರು ಅಂತ ಏನಿಲ್ಲ. ಭಕ್ತಾದಿಗಳು ಬತ್ತು ಅಂದರೆ ತಾಯಿ ಕೃಪೆಗೆ ಯಾವಾಗಲೂ ಪಾತ್ರರಾಗಿ, ಅಂದರೆ ಯಾವಾಗಲೂ ದೇವಿ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ತಾರೆ. ಅದು ದೇವಸ್ಥಾನದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಅವರು ಒಂಥರ ದೇವರಿದ್ದಂಗೆ. ಸೊ ಅದೇ ರೀತಿ ನಾವೇನು ಮಾಡ್ತೀವಿ, ಎಲ್ಲೋ ಹೋಗಿ ಕೆಲಸ ಎಲ್ಲ ಮಾಡ್ಕೊಂಡು ದಣದು ಬರ್ತೀವಿ. ಒಂದು ಎಷ್ಟೇ ಕಷ್ಟಗಳು ಬಂದಾಗ ನಾವು ನೆನೆಯೋದೇನ ದೇವ್ರನ್ನ, ಅಪ್ಪ ಮನ ದೇವ್ರು ನೆನಿತೀವಿ. ಅಪ್ಪ ಒಳ್ಳೇದು ಮಾಡಪ್ಪ, ಏನಾರು ದೇವರೇ ಒಳ್ಳೇದು ಮಾಡಪ್ಪ, ಹೊಸ ಕಷ್ಟಗಳು ತೀರ್ಸಪ್ಪ ಅಂತ ಹೇಳ್ತೀವಿ. ಬಂದು ನಮ್ಮ ಕಷ್ಟಗಳನ್ನು ಬಂದು ದೇವ್ರ ಮುಂದೆ ನಾವು ಹೇಳ್ಕೊಂಡಾಗ ಒಂದಂತೂ ನಿಜ, ಎಷ್ಟೋ ಭಾರ ಕೆಳಗ್ದಂಗೆ ಆಗುತ್ತೆ. ಎಲ್ಲ ನಾ ತಾಯಿ ಮೇಲೆ ಒರೆಸಿದ್ದೀನಿ ಅನ್ನೋ ಥರ ಆಗುತ್ತೆ. ಸೊ ಅದೇ ರೀತಿ ನಿಮ್ಮ ಕಷ್ಟಗಳು ಏನೇ ಇದ್ರೂ ಬಂದು ಆ ತಾಯಿ ಮುಂದೆ ನಿಂತು ಮನಸ್ಫೂರ್ತಿಯಾಗಿ ದೇವ್ರ ಕೃಪೆಗೆ ಪಾತ್ರರಾದರೆ ಎಲ್ಲ ನಿವಾರಣೆ ಆಗುತ್ತೆ. ಎಸ್, ಇದಾಗಿತ್ತು ಕಾಮಿಡಿ ಸ್ಟಾರ್ ವಿನೋದ್ ಗೊಬ್ಬರಗಾಲ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಲೋಕೇಶ್, ಪಬ್ಲಿಕ್ ವಾಯ್ಸ್, ಮೈಸೂರು. ನೋಡಿದ್ರಲ್ಲ ವೀಕ್ಷಕರೇ ಈ ಪುಣ್ಯಕ್ಷೇತ್ರದ ಮಹಿಮೆಯನ್ನ. ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ಪುಣ್ಯಕ್ಷೇತ್ರಕ್ಕೆ ತಲುಪಲು ನೀವು ಮೈಸೂರಿನಿಂದ ಹುಣಸೂರು ರಸ್ತೆಯಲ್ಲಿರುವ ಬಿಳಿಕೆರೆ ಗ್ರಾಮದಲ್ಲಿ ಇಳಿದು ಅಲ್ಲಿಂದ 2 ಕಿಲೋಮೀಟರ್ ವರೆಗೆ ತಲುಪಲು ಬಿಳಿಕೆರೆ ಬಸ್ ನಿಲ್ದಾಣದಿಂದ ಆಟೋ ರಿಕ್ಷಾಗಳ ವ್ಯವಸ್ಥೆ ಇರುತ್ತದೆ. ಇನ್ನು ಈ ಪುಣ್ಯಕ್ಷೇತ್ರದ ಕುರಿತಾದ ಮತ್ತಷ್ಟು ವಿಶೇಷ ಸಂಗತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.